ನೋಡ್ರಿ, ನೀವು ಇನ್ನೂ ಯುವಕರಾಗಿದ್ದೀರಾ. ಕೇಳಿ ಒಂದ್ ನಿಮಿಷ ಕೇಳಿ. ಡ್ಯಾಮ್ ಕಟ್ಟಿದಾಗ ಆಗ ಫಾರೆಸ್ಟ್ ನಾಶ ಆಗ್ಲಿಲ್ವಾ? ಅವ್ರನ್ನ ಒಕ್ಕಲೆಬ್ಬಿಸಿದ್ದಾರೆ. ಜನ ಇನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ, ಮಿಸ್ಗೈಡ್ ಮಾಡ್ತಿದ್ದಾರೆ. ಕೇಳಿ ಅಲ್ಲ, ಕೇಳಿ ಸಮಾಧಾನ. ಯಾಕಂದ್ರೆ ದೊಡ್ಡ ಪ್ರಶ್ನೆ ಕೇಳಿದಾರ. ಕಳ್ಕೊಳ್ಳೋದು 125 ಎಕರೆ, 30 ಎಕರೆ ಮಾತ್ರ ನಮಗೆ ಪಂಪ್ ಹೌಸ್ ಮಾಡ್ಲಿಕ್ಕೆ ಬೇಕಾಗಿ. ಬಾಕಿ ಎಲ್ಲ ನಾವು ಪೈಪ್ಲೈನ್ ಹಾಕ್ತೀವಿ. 2000 ಮೆಗಾವಾಟು ಅಡಿಷನಲ್ಲು ನಮಗೆ ಕರೆಂಟ್ ಉತ್ಪಾದನೆ. ಪೈಪ್ಲೈನ್ ಹಾಕ್ತೀವಲ್ಲ, ಅಲ್ಲೆಲ್ಲ ಮತ್ತೆ ಮಣ್ಣು ಹಾಕ್ಬಿಟ್ಟು ಫಾರೆಸ್ಟೇ ನಡ್ತೀವಿ. ಹಿಮಾಲಯ ಪ್ರದೇಶ, ಕಾಶ್ಮೀರ, ಈ ನ್ಯಾಷನಲ್ ಹೈವೇಗಳೆಲ್ಲ ಮಾಡ್ತೀವಲ್ಲ, ಟನೆಲ್ ಮಾಡ್ತಿರಲ್ಲ, ಅಲ್ಲೆಲ್ಲ ಏನಿಲ್ವಾ, ಮರಗಳು ಯಾವುದು ಇಲ್ವಾ? ಆಯ್ತು, ಪಶ್ಚಿಮ ಘಟ್ಟದಲ್ಲಿ ತಾನೇ ಶರಾವತಿ ಮಾಡಿರೋದು. ನಿಮಗೆ ತಪ್ಪು ಕಲ್ಪನೆ. ನಾಳೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತದ? ನಿಯಮಾನುಸಾರನೇ ಮಾಡೋದು ನಾವು. ಪರ್ಮಿಷನ್ ಎಲ್ಲ ಮಣ್ಣ ಮೇಲೆನೇ ಮಾಡೋದು ನಾವು. ಹಂಗೆ ಮಾಡ್ಲಿಕ್ಕೆ ನಿದ್ರೆ ಮಾಡೋರನ್ನ ಎಬ್ಬಿಸಬಹುದು, ನಟನೆ ಮಾಡೋರನ್ನ ಎಬ್ಬಿಸ್ಲಿಕ್ಕೆ ಆಗ್ತದೆ. ಸ್ವಾಮೀಜಿಗೆ ಸಮೇತ ಗೌರವ ಕೊಡ್ತೀವಿ. ನಮಗೆ ದುಡ್ಡಿನ ಆಮಿಷಗಳನ್ನು ತಂದಿದ್ದಾರೆ, ಇಲ್ಲ ಅಂತಿಲ್ಲ. ನಾವು ಯಾವುದನ್ನು ಒಪ್ಪೋದೂ ಇಲ್ಲ. ಪ್ರಾಣ ತೆತ್ತೇವು, ನಿಮ್ಮ ಹಣ ಮುಟ್ಟೋದಿಲ್ಲ. ಒಡೆದು ಆಳುವ ನೀತಿ ಅಲ್ಲಿರೋದ್ರಿಂದ ಆಮಿಷ ಹೊಡೆದವ್ರ. ನಮ್ಮ KPC ಅವರೇ ಬಂದು ಮಾತನಾಡಿದ್ರು, ಗಾಡಿಗೆ ಆಕ್ಸಿಡೆಂಟ್ ಮಾಡಿಸಿದ್ರು, ಕಂಪ್ಲೇಂಟ್ ಕೊಟ್ಟು ಬೇರೆ ಮಾಡಕ್ ಹೋಗ್ಲಿ, ಯಾರ ಕೈಲಿ ಮಾಡೋದು? ಈ ಪಂಪ್ ಸ್ಟೋರೇಜ್ ಹೋರಾಟ ಎಲ್ಲಿ ನಿಂತಿತ್ತು, ಏನಾಗಿತ್ತು ಅನ್ನೋದೆಲ್ಲ ಜನ ಒಂದು ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸ್ತಿರ್ಲಿಲ್ಲ. ಆದರೆ ಈಗ ದಿಢೀರನೆ ಅದರ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾರಣ, ನಮ್ಮ ರಾಜ್ಯದ ಪ್ರಭಾವಿ ಸಚಿವರು, ಇಂಧನ ಸಚಿವರು KJ ಜಾರ್ಜ್ ಅವರು ಶಿವಮೊಗ್ಗಕ್ಕೆ ಬಂದಾಗ ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ ಒಂದು ವ್ಯತಿರಿಕ್ತವಾಗಿ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಪಂಪ್ ಸ್ಟೋರೇಜ್ ಬಗ್ಗೆ. ಪಂಪ್ ಸ್ಟೋರೇಜ್ ಬಗ್ಗೆ ನಾವೇನು ಜಾಸ್ತಿ ಕಾಡನ್ನು ನಾಶ ಮಾಡೋದಿಲ್ಲ, 126 ಎಕರೆ, ಅದರಲ್ಲಿ ಒಂದು 30 ಚಿಲ್ಲರೆ ಎಕರೆ ಮಾತ್ರ ಪೈಪ್ಲೈನ್ ಮಾಡ್ತೀವಿ. ಪೈಪ್ಲೈನ್ಗೆ ಮಾತ್ರ ಜಾಸ್ತಿ ಹೋಗೋದು. ಅದೊಂದು ಕಾರು ಓಡಾಡುವಂಥ ಒಂದಿಷ್ಟು ಜಾಗ, ಅದು ಅಷ್ಟು ದೊಡ್ಡಕ್ಕಿರುತ್ತೆ. ಮತ್ತು ಅದರ ಮೇಲ್ಗಡೆ ಎಲ್ಲ ಕಾಡು ಬೆಳೆಯುತ್ತೆ. ಆ ಥರದ್ದೆಲ್ಲ ಒಂದಿಷ್ಟು ತುಂಬ ತಾರ್ಕಿಕವಾಗಿ. ಮತ್ತು ಅವರು ಇತ್ತೀಚೆಗೇನೋ ಆಂಧ್ರ ಪ್ರದೇಶಕ್ಕೆ ಭೇಟಿಯಾಗಿ ಅಲ್ಲೇನೋ ಗ್ರೀನ್ ಕೋ ಅನ್ನುವಂಥವ್ರು ಯಾವುದೊಂದು ಸಂಸ್ಥೆ ಮಾಡಿರುವಂತಹ ಇದೇ ಥರದೊಂದು ಪ್ರಾಜೆಕ್ಟ್ ನೋಡಿಬಿಟ್ಟು ಅದರಿಂದ ಇನ್ಸ್ಪೈರ್ ಆಗಿ ಇಲ್ಲೂ ಮಾಡ್ಬೋದು ಅಂತೇಳೆಲ್ಲ ಹೇಳಿದರು. ಜೊತೆಗೆ ಮಾಧ್ಯಮದವರಿಗೆಲ್ಲ ಅವರು ಯಂಗ್ಸ್ಟರ್ಸ್ಗಳೇ ಇದ್ದಾರೆ, ತುಂಬ ಜನ ಪತ್ರಕರ್ತರು, ಮತ್ತು ಶಿವಮೊಗ್ಗದಲ್ಲಿ ಕೆಲವರು ಪತ್ರಕರ್ತರು ಮುಳುಗಡೆ ಸಂತ್ರಸ್ತರು ಕೂಡ ಆಗಿದ್ದಾರೆ. ಅವರಿಗೆ ಪ್ರಶ್ನೆಗಳಿಗೆ ಅವರಿಗೆ ತಿರ್ಸಿ ಶರಾವತಿ ಮುಳುಗಡೆ ಸಮಯದಲ್ಲಿ, ಅಂದರೆ ಡ್ಯಾಮ್ ಕಟ್ಟಿದಾಗ ಆದಂತಹ ಸಮಸ್ಯೆಗಳೇನು ಈಗ ಆಗೋದಿಲ್ಲ, ಅಷ್ಟು ಸಾವು ನೋವುಗಳಾಗೋದಿಲ್ಲ, ಅಷ್ಟು ಎಕರೆ ಹೋಗೋದಿಲ್ಲ. ಅದೆಲ್ಲ ಮಾಡಿಯೂ ಕೂಡ ನಾವು 1000 ಮೆಗಾವ್ಯಾಟನ್ನು ವಿದ್ಯುತ್ತನ್ನು ತಯಾರು ಮಾಡ್ತಿದ್ದೀವಿ. ಈಗ ನಾವು ಏನೂ ಮಾಡದೆ ಬರೀ 126 ಎಕರೆ ಕಬ್ಜಾ ಮಾಡ್ಕೊಂಡ್ಬಿಟ್ಟು ನಾವು 2000 ಮೆಗಾವ್ಯಾಟ್ ವಿದ್ಯುತ್ತನ್ನು ನಾವು ಕೊಡ್ತೀವಿ. ಆ 1000 ಈ 2000 ಎರಡೂ ಸೇರಿಬಿಟ್ಟು ಒಂದು 3000 ಮೆಗಾವ್ಯಾಟ್ ವಿದ್ಯುತ್ ಅಂತ ಇದೆಲ್ಲ ಕತೆ ಹೊಡೆದಿದ್ದಾರೆ. ಬಟ್ ಅವರ ನಿರೂಪಣೆಯನ್ನು ನಾವು ಅಲ್ಲಗಳೆಯುವಂತಿಲ್ಲ, ಹಾಗೂ ಅಕ್ಸೆಪ್ಟ್ ಮಾಡೋಂಗೂ ಇಲ್ಲ. ಹಾಗೆ ಇದೆ ಅದು. ಅಲ್ಲ, ಅವರು ಹೇಳಿರೋದು ಸರಿ ಇದೆ, ಎಲ್ಲ ಕರೆಕ್ಟ್ ಇದೆ. ಆದರೆ ಈ ಹೊತ್ತಿಗೆ ನಾವು ಎಲ್ಲ ಪ್ರಾಜೆಕ್ಟ್ಗಳನ್ನು ಮಾಡಿ 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 ಉಳ್ಕೊಂಡಿರೋದೆ ಅಲ್ಲಿ ಇಲ್ಲಿ ಸ್ವಲ್ಪ. ಅದನ್ನು ಈಗ ನಾವು ತೆಗೆದು ಬಿಟ್ರೆ ಇವತ್ತು ನಿಮಗೆ ಪಶ್ಚಿಮ ಘಟ್ಟ ಅನ್ನೋದೇ ಇರೋದಿಲ್ಲ. ಇವರ ಪ್ರಾಜೆಕ್ಟ್ಗಳು ಈಗ ಬರುವಂಥದ್ದು ಅಷ್ಟೂ ಮಾಡಿಬಿಟ್ರೆ ಎಲ್ಲಿದೆ? ಈಗ ಇವರು ಮೊದಲನೇದಾಗಿ ಹೇಳಬೇಕು, ಪಶ್ಚಿಮ ಘಟ್ಟ ಉಳಿಬೇಕು ಬಿಡಬೇಕು ಅನ್ನೋಂಥ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡು ಇವರು ಬರಲಿ. ನಮಗೆ ಯಾವುದೇ ರೀತಿಯ ಸರ್ಕಾರಗಳಿಗೆ ಅಥವಾ ರಾಜಕಾರಣಿಗಳಿಗೆ ಇದನ್ನು ಉಳಿಸುವಂಥದ್ದಿಲ್ಲ. ಇವರು ಮತ್ತೆ ಗ್ಲೋಬಲಿ ಯಾವುದೇ ರೀತಿಯಾದಂತಹ ಒಂದಿಷ್ಟು ಡಿಸ್ಕೋರ್ಸ್ಗಳಿದ್ದಾಗ, ಆ ಥರ ಡಿಬೇಟ್ಗಳು, ಆ ಥರ ವಿಷಯಗಳಿದ್ದಾಗ ಅಲ್ಲೂ ಕೂಡ ಮಂಡನೆ ಮಾಡಬೇಕು. ನಮ್ಮ ದೇಶದಲ್ಲಿ ನಾವು ಈ ಥರ ಘಟ್ಟಗಳನ್ನು ಉಳಿಸುವಂಥ ಯಾವುದೇ ಪ್ರಯತ್ನ ಮಾಡಿಲ್ಲ ಅಂತ. ಅಲ್ಲಿ ಪಶ್ಚಿಮ ಘಟ್ಟಗಳನ್ನು ಉಳಿಸ್ತೀವಿ ಅಂತ ಜನರನ್ನು ಒಕ್ಕಲೆಬ್ಸೋದು. ಈ ಪರಿಸರವಾದಿಗಳದ್ದು ಅಷ್ಟೇ. ಅದೊಂದು ಈಗ ಆ್ಯಕ್ಚುಲಿ ಶರಾವತಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, 72ರಿಂದ ಇತ್ತದು. ಅದು 72 ಆದಮೇಲೆ 76ರಲ್ಲೋ ಏನೋ ಅದು ನೋಟಿಫೈ ಆಗಿರುತ್ತೆ ಅನಿಸುತ್ತೆ. ಅದಾದ ಮೇಲೆ ಅದನ್ನು ತಗೊಂಡು ಆಚೆ ಕಡೆ ಅಗನಾಶಿನಿ LTM ತಗೊಂಡು ಸುತ್ತಮುತ್ತ ಇರುವಂಥ ಎಲ್ಲ ಫಾರೆಸ್ಟ್ ತಗೊಂಡು ಒಂದು ಶರಾವತಿ ಲಯನ್ ಟೇಲ್ ಮೆಗಾಕ್ ಸೆಂಚುರಿ ಅಂತ ಮಾಡಿದ್ರು. ಅಂದರೆ ಸಿಂಹಬಾಲದ ಸಿಂಗಳಿಕಗಳ ಆವಾಸ ಸ್ಥಾನ ಅಂತ. UCN ಬೇರೆ, ಅದಕ್ಕೊಂದು ಮುದ್ರೆ ಬೇರೆ. ಇದಕ್ಕೆ ಇದು 19ರ ನಂತರ ಬಂತಿದ್ದು. ಅಲ್ಲಿ ತನಕ ಇದ್ದಿದ್ದು ಬೇರೆ, ಈಗ ಇದ್ರ ನಂತರ ಬಂದಿದ್ದು ಬೇರೆ. ಅಲ್ಲಿ ಆ ಕಾನೂನುಗಳು ಬೇರೆ, ಈ ಕಾನೂನುಗಳು ಬೇರೆ. ಅದು ಬಂದ ನಂತರ ಪ್ರಾಬ್ಲಮ್ ಆಗಿರೋದು ಎಲ್ಲದೂ ಕೂಡ ಅಲ್ಲಿ ಮೂಲ ವಾಸ ಆಗಿರುವಂಥದ್ದು. ಈ ಶರಾವತಿ ಡ್ಯಾಮ್ ಕಟ್ಟಿ ಹೋಗಿ ಅಲ್ಲೆಲ್ಲ ಹೋಗಿ ವಾಸ ಮಾಡಿರುವಂಥ ಕಾಡು ಗೀಡೆಲ್ಲ ಬೆಟ್ಟ ಗಿಟ್ಟೆಲ್ಲ ಹತ್ಕೊಂಡ್ಬಿಟ್ಟು ಅದು ಮಾಡಿದವರು 1972ರಲ್ಲಿ ಮಾಡಿದಾಗಲೂ ಅದೇ ಸಮಸ್ಯೆ, ಇವತ್ತು ಅದೇ ಸಮಸ್ಯೆ. ಈ ವಿಶೇಷವಾಗಿ ಅದನ್ನ ಈಗ ಲಯನ್ ಟೇಲ್ ಮೆಗಾಕ್ ಸೆಂಚುರಿ ಅಂತ ಮಾಡಿದ್ದಾರೆ. ಇಲ್ಲಿ ಪರಿಸರವಾದಿಗಳೇ ಒಂದಿಷ್ಟು ಜನ ಅದು ಅವ್ರು ಮಾಡಿದ ಮೇಲೆ ಅವ್ರಿಗೆ ಅಡ್ಡಾಡ ನಿಂತ್ಕೊಬೇಕಿತ್ತು, ಅವರೆಲ್ಲ ಹೋಗಿ ಬಂದ್ಬಿಟ್ಟು. ಆದರೂ ಜನ ಪಾಪ ನಮಗೇನು ಸಮಸ್ಯೆ ಇಲ್ಲ ಅಂತೇಳಿ ಬಹಳ ದೊಡ್ಡ ಮಟ್ಟದಲ್ಲಿ
ಅದ್ರ ಉತ್ತರ ಕನ್ನಡ ಭಾಗದಲ್ಲಿರ್ಬೋದು ಅಥವಾ ನಮ್ಮ ಶಿವಮೊಗ್ಗದ ಸಾಗರ ಭಾಗದಲ್ಲಿರ್ಬೋದು, ಸಾಕಷ್ಟು ಅಭೂತಪೂರ್ವ ಒಂದು ಬೆಂಬಲ ಕೊಟ್ಟರು. ಹಾಗಾಗಿ ಒಂದು ಅಹವಾಲು ಸಭೆ ಇರ್ಬೋದು, ಅದರ ನಂತರದ ಹೋರಾಟಗಳಿರ್ಬೋದು, ಮತ್ತು ಅಲ್ಲಿನ ಗುರೂಜಿ ಅವರ ಬೆಂಬಲಕ್ಕೆ ಇರ್ಬೋದು, ಜನರು ಬಹಳ ಒತ್ತಾಸೆಯಾಗಿ ನಿಂತ್ಕೊಂಡ್ಬಿಟ್ಟು ಬಹಳ ದೊಡ್ಡ ಹೋರಾಟ ಆಯಿತು. ಅದು ಈ ಜೋಗ್ ಫಾಲ್ಸ್ ನನಗೆ ಗೊತ್ತಿರೋಂಗೆ ನನಗೆ ತುಂಬ ಡೇಟಾಗಳೆಲ್ಲ ಅಷ್ಟು ಐಡಿಯಾ ಇಲ್ಲ. ಅದು ಕೂಡ ಅದು ಕಾಮಗಾರಿಗೆ ಅಡೆತಡೆ ಇತ್ತು, ಅದನ್ನು ಸರಿ ಮಾಡಿದ್ರು. ಆವಾಗಲೂ ಯಾರು ಪರಿಸರವಾದಿಗಳು ಮಾತಾಡಲಿಲ್ಲ. ಸೊ ಈಗ ಪಾಪ ಜನರೆಲ್ಲ ಸೇರ್ಕೊಂಡ್ಬಿಟ್ಟು ಬೇಡ ಇಂಥದ್ದೆಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪರಿಸರವಾದಕ್ಕೂ ಸಪೋರ್ಟ್ ಮಾಡಿ ಅದೊಂದು ಬಹಳ ದೊಡ್ಡ ಆಂದೋಲನವೂ ಆಯಿತು. ಈ ಜಾರ್ಜ್ ಹೇಳಿಕೆ, ಅದಕ್ಕೆ ಪ್ರತಿಕ್ರಿಯೆಯಾಗಿ ಸ್ವಾಮೀಜಿಯವರ ಹೇಳಿಕೆ, ಇವೆರಡೂ ಕೂಡ ಆಘಾತ ಮೂಡಿಸುವಂಥದ್ದು. ಒಂದು ಜಾರ್ಜ್ ನಿರೂಪಣೆ ಇದೆಯಲ್ಲ, ಈ 10 ಎಕರೆ 20 ಎಕರೆ ಅವರೇ ಲೆಕ್ಕವೇ ಇಲ್ಲ, ಅವ್ರ ಪ್ರಾಪರ್ಟಿನೇ ಸುಮಾರು ಎಕರೆ, ಸಾವಿರಾರು ಎಕರೆಗಳಲ್ವಾ, ಹಾಗಾಗಿ ನಿಮಗೆ 10, 20, 30 ಎಕರೆಗಳ ಆ ಥರದಿಲ್ಲ. ಅವರು ಹಾಗಾಗಿ ಆ ಕ್ಯಾಲ್ಕುಲೇಷನ್ ಹಾಕ್ತಾರೆ. ಇನ್ನೊಂದು ಈ ಪ್ರತಿಕ್ರಿಯೆ ನೀಡಿರುವಂಥ ಗುರೂಜಿಯವರ ಹೇಳಿಕೆಯಲ್ಲಿ ಅಲ್ಲಿ ಮಾಧ್ಯಮದವರು ಕೇಳೋದೇನು ಅಂತಂದರೆ, ಗುರೂಜಿಯವರೇ ನಿಮಗೆ 200 ಕೋಟಿ ಆಫರ್ ಇತ್ತು, ಅದಕ್ಕೂ ಜಾಸ್ತಿ ಏನೋ ಡಿಮ್ಯಾಂಡ್ ಮಾಡಿದ್ರಿ ಅನ್ನೋದೆಲ್ಲ ಊಹಾಪೋಹ ಇದ್ದಿದೆ, ಪುಕಾರ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಗುರೂಜಿಯವರು ಅಂದರೆ ಅವರು ಪಾಪ ಏನು ನನಗೆ 200 ಕೋಟಿ ಕೊಡೋಕೆ ಬಂದಿದ್ರು ಅಂತ ಏನು ಹೇಳಲಿಲ್ಲ, ಆದರೆ ನಮಗೆ ಹಣದ ಆಮಿಷ ಇತ್ತು, ಆಮೇಲೆ ಆಕ್ಸಿಡೆಂಟ್ ಪ್ರಯತ್ನಗಳು ಆಯಿತು, ನನ್ನನ್ನು ಕೊಲೆ ಮಾಡುವಂಥ ಪ್ರಯತ್ನ ಆಯಿತು, ಆ ಥರ ಎಲ್ಲ ಮಾತನಾಡಿದ್ದಾರೆ. ಸೊ ಈಗ ನೋಡಿ, ಇದು ಅವರು ಆಘಾತದಿಂದ ಹೇಳಿದ್ರು ಅಥವಾ ಅದನ್ನು ಓಪನ್ ಆಗಿ ಹೇಳ್ತೀನಿ ಅಂತ ಅಥವಾ ನಾವು ಧೈರ್ಯವಾಗಿ ಹೇಳ್ತೀನಿ ಅಂತ ಹೇಳಿದ್ರು, ಏನೋ ನನಗೇನು ಅರ್ಥ ಆಗಿಲ್ಲ ಅವ್ರ ಮುಖಭಾವದಲ್ಲಿ. ಗುರೂಜಿಯವರ ಮುಖಭಾವಗಳು ನಮಗೆ ಗೊತ್ತಾಗೋದಿಲ್ಲ ಆ ಥರದ್ದು. ಬಟ್ ಅವರು ತುಂಬ ಕ್ಯಾಶುವಲ್ ಆಗಿ ಮಾತನಾಡಿದರು, ಅದಷ್ಟಂತೂ ಗೊತ್ತಾಗ್ತಾ ಇತ್ತು, ನಗ್ತಾ ಹೌದು ನನಗೆ ಬಂದಿರೋದು ಇತ್ತು ಅಂತ. ಈಗ ಅದು ಕೊಟ್ಟವ್ರು ಯಾರು ಆಮಿಷವನ್ನ ಅಂತಂದರೆ ಅವ್ರು ಹೇಳ್ತಾರೆ KPC ಅಧಿಕಾರಿಗಳು ಅಂತ. ಈಗ ಎವಿಡೆನ್ಸ್ ಇದೆ, ಅವ್ರ ಸ್ಟೇಟ್ಮೆಂಟ್ ಇದೆ, ಸುಮಾರು ಕಡೆ ಇದು ಸುಮೋಟೋ ಕೇಸ್ ಇದು ಆಯಿತು. ಮಾಧ್ಯಮಗಳಲ್ಲಾದರೂ ಇದ್ರ ಚರ್ಚೆ ಆಯಿತಾ? ಎಷ್ಟು ಆಘಾತಕಾರಿ ವಿಷಯಗಳಿವು. ಯಾಕೆಂದರೆ ಒಂದು ಪ್ರಾಜೆಕ್ಟು ಇಷ್ಟು ಹಣಕ್ಕೆ ಒಬ್ಬರು ಆಮಿಷ ಹೊಡ್ತಾರೆ ಅಥವಾ ಏನೋ ಒಂದು ಮಾಡ್ತಾರೆ ಅಂತ ಅಂದರೆ, ಹಿಂದೆಲ್ಲ ಆಗಿರುವಂಥ ಪ್ರಾಜೆಕ್ಟ್ಗಳು, ಹಿಂದೆಲ್ಲ ಪರಿಸರ ಹೋರಾಟಗಳು, ನಾವು ಇಷ್ಟಿಷ್ಟು ಉದ್ದ ಬರ್ಕೊಂಡಿದ್ವಿ ಪರಿಸರವಾದಿಗಳ ಬಗ್ಗೆ, ಇವೆಲ್ಲ ಅಂದರೆ ಅವ್ರು ಹೋರಾಟ ಮಾಡಿದ ಮೇಲೂ ಕೂಡ ನಿಲ್ಲದೆ ಇರುವಂಥ ಪ್ರಾಜೆಕ್ಟ್ಗಳಿಗೆ ನಮಗೇನು ಅನುಮಾನ ಶುರುವಾಗ್ತದೆ. ನಾನು ಈಗ ಅದಕ್ಕಾಗಿ ನನ್ನ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮರ ಕಡಿತಲೆಗೆ ನಮ್ಮ ರೈನ್ಲ್ಯಾಂಡಿಂದ ಬಹಳ ಕಡಿಮೆ ನಾವು ಹೋಗೋದು. ಆದರೆ ಕಾನೂನುಗಳು ಉಲ್ಲಂಘನೆ ಮಾಡಿಬಿಟ್ಟು ನಮ್ಮ ಸಮಯ ಹಾಳು ಮಾಡಿರ್ತಾರಲ್ಲ, ನಾನು ಜರ್ನಲಿಸ್ಟ್ ಆಗಿ ನಾನು ಬರೆದಿರ್ತೀನಲ್ಲ, ನನಗೆ ಆ ಸಮಯ ಹೋಗಿರುತ್ತೆ, ಅದನ್ನು ಇನ್ಫಾರ್ಮೇಷನ್ ತಗೊಬೇಕು. NH ಅಂದರೆ ಏನು, NHA ಅಂದರೆ ಏನು, ಯಾರು ಬರ್ತಾರೆ, ಈ PWD ಅವ್ರದ್ದು ಬರ್ತಾರಾ, ಈ ಇಂಜಿನಿಯರ್ ಬರ್ತಾರಾ, ಅವ್ರಿಗೆ ಬರ್ತಾರೆ, ನಮ್ಮ ಸ್ನೇಹಿತರುಗಳಿಗೆಲ್ಲ ಕೇಳಬೇಕು, ಮತ್ತು ಅವ್ರು ಮಾಡಬೇಕು, ಅವ್ರಿಗೆ ಫೋನ್ ಮಾಡಬೇಕು. NHನವ್ರು ಯಾರು ನಮಗೆ ಫೋನ್ ಎತ್ತೋದಿಲ್ಲ, ಯಾರ್ಯಾರು ಇಲ್ಲಿ ಇರ್ತಾರೆ, ಲ್ಯಾಂಡ್ ಆಕ್ವಿಸಿಷನ್ ಯಾರು ಇರ್ತಾರೆ, ಏನೇನು ಗೊತ್ತಿರಲ್ಲ. ಅಷ್ಟೆಲ್ಲ ನಾವು ನೋಡ್ಕೊಂಬಿಟ್ಟು ಈ ಅಹವಾಲು ಸಭೆದೆಲ್ಲ ಗುಡ್ಡೆ ಹಾಕೊಂಡ್ಬಿಟ್ಟು ನಮ್ಮ ಟೈಮು ಮುಗಿಯೋಷ್ಟೊತ್ತಿಗೆ ನಾವು ಇಷ್ಟಿಷ್ಟು ಉದ್ದ ಬರ್ಕೊಂಬಿಟ್ಟು ನಮ್ಮ ಸಮಯ ಎಲ್ಲ ವ್ಯರ್ಥ ಮಾಡ್ಕೊಂಡು ಕೊನೆ ಹೋಗ್ಬಿಟ್ಟು ಮರ ಕಡಿಯೋದು. ಇದಕ್ಕೆ ನಾವು ಹೇಳ್ತಿರೋದು, ಅವರು ಕಾನೂನುಗಳನ್ನು ಮೀರಿದಾಗ ಮಾತ್ರ ಸ್ವಲ್ಪ ಬೇಸರದಲ್ಲಿ ಮಾತಾಡಿದೆ ಬಿಟ್ರೆ ನಾವು ಹೋಗದೆ ಬಿಟ್ಟಿದ್ವಿ. ಹಿಂಗೆ ಇದು ಆಗಬಾರ್ದು. ನಾಳೆ ಪರಿಸರ ಹೋರಾಟ ಅಂದರೆ ಇಲ್ಲಿ ಎಲ್ಲರೂ ಮಾತಾಡ್ತಿರ್ತಾರೆ, ನೀವು ನನ್ನ ಪರಿಸರ ನಿಮ್ದೇನು ಪರಿಸರ ಹೆಂಗೆ ಅಂದರೆ, ನಾನು ಹಳ್ಳಿಯಿಂದ ಬಂದವನು, ಮುಳುಗಿರುವಂಥ ಸೇತುವೆಗಳಲ್ಲಿ ಸ್ಕೂಲಿಗೆ ಓಡಾಡಿರುವಂಥದ್ದು, ನಮ್ಮ ಇತಿಹಾಸ ಗೊತ್ತಿರುವಂಥವ್ರು ಮಾತ್ರ ಗೊತ್ತಿರುತ್ತೆ. ಆದರೆ ನಮಗೆ ಈಗ ಒಂದು ಸ್ವಲ್ಪ ವಿದ್ಯಾಭ್ಯಾಸ ಮಾಡಿಬಿಟ್ಟು ಒಂಚೂರು ಇದೆಲ್ಲ ನಮ್ಮೂರನ್ನ ಉಳಿಸ್ಕೊಬೇಕು ಪರಿಸರ ಅಂತ ಹೇಳ್ಬಿಟ್ಟು ಹೋಗೋರು ಅಷ್ಟೇ. ಈ ಪರಿಸರವಾದಕ್ಕೂ ನಮಗೆ ಬಹಳ ವ್ಯತ್ಯಾಸ ಇದೆ. ಈಗ ನಮಗೆ ಆಘಾತ ಶುರುವಾಗಿದೆ. ಈ ಥರ ಎಲ್ಲ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಥವಾ ಈ ಥರ ಎಲ್ಲ ನಮ್ಮನ್ನ ಹತ್ತಿಕ್ತಾರೆ ಅಂತ ಅಂದರೆ, ಮತ್ತು ಇಷ್ಟು ದಿನ ಬರೀ ನಾವು ಈ ಪರಿಸರವಾದಿಗಳು ಕೋಟ್ ಇಟ್ಕೊಂಡು ಬರ್ದುವ ಅಂತ ಸುಮ್ಮನೆ ಈಗ ಯಾವುದು ಉಳಿದೇ ಇಲ್ಲಲ್ಲ. ಈಗ ಯಾವ ಪ್ರಾಜೆಕ್ಟ್ ನಿಂತಿದೆ ಈಗ. ಸೊ ಈಗ ಹಾಗಾಗಿ ಈ ಒಂದು ಹೋರಾಟದಲ್ಲಿ ಜನ ಬೆಂಬಲ ಸಿಕ್ಕಾಪಟ್ಟೆ ಇತ್ತು. ಅಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು ನಿಜವೂ ಧನ್ಯವಾದಗಳನ್ನ ಹೇಳಬೇಕು. ಅವರಿಗೆ ಇರುವಂಥ ಕಾಳಜಿ ಮತ್ತು ಅದು ನಿಜವೂ ಭಾಳ ಖುಷಿ ಅನ್ನಿಸ್ತು. ಸೊ ಅವರು ಅಷ್ಟು ಪ್ರಮಾಣದಲ್ಲಿ ಬಂದರು. ಮತ್ತು ನಮ್ಮ ಶಿವಮೊಗ್ಗದಿಂದ ಒಟ್ಟು ಟೋಟಲ್ ಒಂದು ದೊಡ್ಡ ಒಂದು ಆಂದೋಲನ ಥರ ಆಯಿತು. ಹಾಗಾಗಿ ಈ ಹೋರಾಟ ಬರೀ ಸ್ವಾಮೀಜಿ ಕೇಂದ್ರೀಕೃತ ಅಲ್ಲ ಅಥವಾ ಇನ್ಯಾವುದೋ ಒಂದು ಪರಿಸರವಾದಿ ಕೇಂದ್ರೀಕೃತ ಅಲ್ಲ, ಎಲ್ಲರಿಗೂ ಕೂಡ ಆಗಾಗ ಮಾಹಿತಿ ಕೊಡಬೇಕು. ನನಗೊಂದು ಬಹಳ ಬೇಸರ ಆಗಿಬಿಟ್ಟಿತ್ತು. ಏನು ಅಂತಂದರೆ, ಈ ಎಲ್ಲರೂ ಕೂಡ ಈಗ ನಮ್ಮ ಪರಿಸರವಾದಿಗಳ ಮೇಲೆ ಈ DPR ಬೇಕು ಅಂತ ಹೇಳಿದ್ಮೇಲೆ ಕೊನೆ ಒಂದು ಕೇಸ್ ಹೈಕೋರ್ಟ್ನಲ್ಲಿ PIL ಹಾಕೊಂಡ್ಬಿಟ್ರು. ಅಲ್ಲಿವರೆಗೂ ಹೈಕೋರ್ಟಿನ ಬಗ್ಗೆ ಇದೇ ಇರಲಿಲ್ಲ. ನಾನೊಂದು ಸುದ್ದಿ ಬರೆದಿದ್ದೆ, ಒಬ್ಬರದು ಅವರು ಸುಪ್ರೀಂ ಕೋರ್ಟಿಗೆ ಅಪ್ರೋಚ್ ಆಗ್ತಾರೆ ಅಂತ. ಅದಾದ್ಮೇಲೆ ಒಂದಿಷ್ಟು ಬೇನೋ ಬೆಳವಣಿಗೆ ಆಗ್ಬಾರ್ದು. ನಮಗೆ ಒಂಥರ ಕನ್ಫ್ಯೂಸ್ ಶುರು ಆಗ್ಬಿಡ್ತದೆ. ಜನರು ಹೋರಾಟದಲ್ಲಿ ಭಾಗಿಯಾದಾಗ ನಾವು ಜನರಿಗೆ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಶಿವಮೊಗ್ಗದಲ್ಲಿ ಪತ್ರಕರ್ತರು ಜಾರ್ಜ್ಗೆ ಕೇಳಿರೋ ಪ್ರಶ್ನೆಗಳಲ್ಲಿ ಸಖತ್ತು ಒಂಥರ ಬುಲೆಟ್ ಥರ ಫೈರ್ ಮಾಡಿದ್ರು ಅವರು. ಆದರೆ
ಇಷ್ಟು ದಿನಗಳಲ್ಲಿ ನೀವು ಶರಾವತಿ ಹೋರಾಟಗಾರರು ಎಲ್ಲರೂ ಸೇರಿ ಪತ್ರಕರ್ತರಿಗೆ ಎಷ್ಟು ಯಾವ್ದಾದ್ರು ಒಂದು ಸೆಷನ್ ಮಾಡಿದ್ರು, ವರ್ಕ್ಶಾಪ್ ಮಾಡಿದ್ರು, ನೀವು ಅದರದ್ದು ಮಾಹಿತಿಗಳನ್ನ ಕಾಲಕ್ಕೆ ಒಬ್ಬರೇ ಒಬ್ಬರು PRO ಥರದವ್ರು ಒಬ್ಬರನ್ನ ಈ ಹೋರಾಟದಲ್ಲಿ ತೋರಿಸಿ. ಈಗ ಬರ್ತಾ ಹೋರಾಟ ಈಗ ಶಿವಮೊಗ್ಗದಲ್ಲಿ ನಮ್ಮ ಮಾಜಿ DCM ಆಗಿರುವಂಥ KS ಈಶ್ವರಪ್ಪನವ್ರನ್ನ ಒಳಗೊಂಡಂತೆ ಬಹಳ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡಿದೆ. ಆದರೆ ಈ ತನಕ ಒಂದು ಹೋರಾಟದ ಒಂದು ಎಲ್ಲಿವರೆಗೂ ಬಂತು, ಏನು ಎತ್ತ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಿಗಾಗಲಿ ಅಥವಾ ಜನರಿಗಾಗಲಿ ತಿಳಿಸುವಂಥ ಪ್ರಯತ್ನಗಳು ಈಗಲೂ ನಡೀತಾ ಇದೆಯಾ? ಯಾಕಾಗೋದಿಲ್ಲ ನಿಮಗೆ? ಅದನ್ನ ಏನು ಒಂದು ವಿಡಿಯೋನೋ ಒಂದು ನೋಟು ಅದು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಯಾರಾದರೂ ಹಾಕೋದಿಲ್ಲ ನೀವು. ಅದು ಬೇಕಿಲ್ಲ, ಅವ್ರು ಕಂಡ್ರೆ ಇವ್ರಾಗೋಲ್ಲ, ಇವ್ರು ಕಂಡ್ರೆ ಹೋಗ್ಲಿ, ಅದು ಆ ಥರ. ಅದಕ್ಕೆ ಇವರು ಹೇಳ್ತಾರೆ, ಗುರೂಜಿ ನಮ್ಮನ್ನ ಒಡೆದು ಆಳುವಂಥ ನೀತಿಯನ್ನು ಅನುಸರಿಸಿದ್ದಾರೆ. ಯಾರು ಅನುಸರಿಸಿದ್ದಾರೆ? KPC ಅಧಿಕಾರಿಗಳು, ಜಾರ್ಜು, ಇಲ್ಲ ಸರ್ಕಾರವೋ ಯಾರೋ ಅನುಸರಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಒಡೆದು ಆಳೋದಕ್ಕೆ ನಾವು ಗಟ್ಟಿ ಇರಬೇಕಲ್ವಾ, ನಾವು ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು. ಗುರೂಜಿಯವ್ರ ಬಗ್ಗೆ ನಾನು ಹೇಳ್ತಿಲ್ಲ, ಆದರೆ ಹೋರಾಟಗಾರರು ತುಂಬ ಜನ ಇರೋದ್ರಿಂದ ಅವರೆಲ್ಲ ಬಹಳ ದೊಡ್ಡ ಹಿರಿಯ ಎಲ್ಲ ಇದ್ದಾರೆ, ಅವರೆಲ್ಲ ಹೇಳ್ತಾ ಇರಬೇಕು, ಇಲ್ಲಿ ಬಂದಿದೆ, ಕೋರ್ಟಲ್ಲಿದೆ, ಎಷ್ಟು ಥರದ ಪರ್ಮಿಷನ್ ಬೇಕು, ಯಾರ್ಯಾರು ಅಪ್ರೂವಲ್ ಕೊಟ್ಟಿದ್ದಾರೆ, ಏನೇನು ಲಫಡ ಆಗಿದೆ ಅನ್ನೋದನ್ನು ಕೂಡ ನೀಟಾಗಿ ಹೇಳಬೇಕು. ಇನ್ನು ಈ ಹೋರಾಟ ಇದೆಯಲ್ಲ, ಇದು ಇವತ್ತಿಂದೆಲ್ಲ ಕಾಂಗ್ರೆಸ್ BJP ಎಲ್ಲ ಇನ್ವಾಲ್ವ್. 2004ರಲ್ಲೇ ಈ KPC ಅವರು 500 ಮೆಗಾವಾಟ್ ಸಾಮರ್ಥ್ಯದ ಒಂದು ರೀಜನರೇಟ್ ಮಾಡುವಂಥದ್ದು ಏನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ರು ಅವರು ಅವಾಗಲೇ. ಇದನ್ನ ಹಿಂಗೇನೋ ಪುಷ್ ಮಾಡಿಬಿಟ್ಟು ಅಂತ. ಈಗೇನು ಜಾರ್ಜ್ ಹೇಳ್ತಾರಲ್ಲ, ನಾನು 2000 ಮೆಗಾವಾಟನ್ನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಮೆಗಾವಾಟ್ ಪ್ರೊಡ್ಯೂಸ್ ಮಾಡೋದು ಪ್ರೊಡಕ್ಷನ್ ಅಂತ ನಾವು ಹೆಂಗೆ ಕನ್ಸಿಡರ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಇರೋ ನೀರನ್ನು ಮತ್ತೆ ಮೇಲೆ ತಗೊಂಡು ಹೋಗಿ ಪೀಕ್ ಅವರ್ಸಲ್ಲಿ ಅದನ್ನು ಜನರೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ತಲಕಾಡಲ್ಲೇ ಮತ್ತೆ ಇನ್ನೊಂದು ಬೇಸ್ ಏನಿದೆಯಲ್ಲ, ಅದು ನಮ್ಮ ಲಿಂಗನಮಕ್ಕಿ, ಅದರ ಮಧ್ಯೆ ಪೈಪ್ ಉಡ್ತಾರೆ. ಆ ಪೈಪ್ ಉಡ್ಬೇಕಾದ್ರೆ ಅವ್ರ ಲೆಕ್ಕಾಚಾರದಲ್ಲಿ ವಿದ್ಯುತ್ ಎಳಿಸ್ಬೇಕಾದ್ರೆ ಪೈಪ್ ತೂರ್ತಾರಲ್ಲ ಹೊಟ್ಟೆ ಒಳಗೆ, ಹಂಗೇನಾದ್ರು ಇವರು ಇದನ್ನ ಸುರಂಗ ಮಾಡ್ಕೊಂಡು ಹೋಗ್ತಾರ, ಅದನ್ನೆಲ್ಲ ಪೈಪ್ಗಳನ್ನ ಹಂಗೆ ತೂರ್ತಾರ ಆ ಗುಡ್ಡಕ್ಕೆ ಅಂತ ಗೊತ್ತಿಲ್ಲ. ಬಟ್ ಎಷ್ಟು ಉಡಾಫೆಯಾಗಿ ಜಾರ್ಜ್ ಅವರು ಮಾತನಾಡ್ತಾರೆ. ಇದೊಂದು ಪ್ರಾಜೆಕ್ಟ್ ಆದರೆ ಇನ್ನೂ ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ಮಾಡೋದಕ್ಕೆ ಅವರಿಗೆ ಒಂಥರ ಮನೋಬಲ, ಒಂಥರ ಧೈರ್ಯ ರಾಜಕಾರಣಿಗಳಿಗೆ ಅದು ಬರ್ತದೆ. ಸುಮಾರು 10,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದಾದರೆ ವರಾಹಿಯಲ್ಲಿ ಶುರುವಾಗ್ತದೆ. ನೆಕ್ಸ್ಟು ಇದರ ಗತಿ ನೋಡಕ್ಕೆ ಹೋಗೋಣ. 2004 ಇಂದ ಶುರುವಾಗಿ ಇಲ್ಲಿ ತನಕನೂ BJP, ಕಾಂಗ್ರೆಸ್ ಎಲ್ಲ ಸರ್ಕಾರದಲ್ಲಿದೆ. ಹಿಂದೆ ಈಗ ಸಾಗರದಲ್ಲೇ ನಮ್ಮ ಈಗ ಕಾಂಗ್ರೆಸ್ ಇದೆ, ಹಿಂದೆ BJP ಇದ್ದಾಗ 2019ರಲ್ಲೇ ಅದರ ಪ್ರಕ್ರಿಯೆಗಳೆಲ್ಲ ಆರಂಭ ಆಗಿದೆ. ಅವಾಗ ಇದ್ದಿದ್ದು MLA ಅಲ್ಲಿ ಹರ್ತಾಳ್ ಹಾಲಾಪುರವರು, ಅವರೇ ಈಗ ಅಪೋಸ್ ಮಾಡ್ತಿದ್ದಾರೆ. ಅವಾಗ ಅವ್ರಿಗೆ ಏನು ಅಂತ ಗೊತ್ತಾಗೋದ್ರೊಳಗೆ ಏನೋ ಮಾಡ್ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ. ಅದೆಲ್ಲ ಈ ಶಿವಮೊಗ್ಗ MP ರಾಘವೇಂದ್ರ ಅವರಿಗೆಲ್ಲ ಗೊತ್ತಿತ್ತು ಚೆನ್ನಾಗಿ. ಹರ್ತಾಳ್ ಹಾಲಾಪುರವರು ಅಲ್ಲೊಬ್ರು ಜರ್ನಲಿಸ್ಟ್, ನಮ್ಮ ಸೀನಿಯರ್ ಒಬ್ರು ಇಂಗ್ಲಿಷ್ ಜರ್ನಲಿಸ್ಟ್ ಇದ್ದಾರೆ, ಅವರೆಲ್ಲ ಓಡಾಡಿರುವಂಥ ಒಂದಿಷ್ಟು ಫೋಟೋಗಳು ಸಿಕ್ಕಿತ್ತು. ಪಂಪ್ ಸ್ಟೋರೇಜ್ದು ಫಸ್ಟ್ 2004ರಲ್ಲೇ KPCL ಅವರು ಒಂದು 500 ಮೆಗಾವಾಟ್ ಫೆಸಿಲಿಟಿನ ಒಂದು ಗ್ರಿಡ್ ಮಾಡಬೇಕು ಅಂತ ಹೊರಡ್ತಾರೆ. ಅದು ಅಷ್ಟರೊಳಗೆ ಅದು ಚರ್ಚೆ ಆಗಿ ಅದು ಇದು ಎಲ್ಲ ಆಗಿಬಿಟ್ಟು 2017ರಿಂದ 2019 ಅವಧಿಯಲ್ಲಿ ಇನ್ನೊಂದು ಥರದ ಒಂದು ಪ್ರಯತ್ನ ಶುರುವಾಗ್ತದೆ. ಅದು ಅಫಿಷಿಯಲಿ 2000 ಮೆಗಾವಾಟ್ಗೆ ಡಿಸೈನ್ ಮಾಡ್ತಾರೆ. ಅದು 8 ಯೂನಿಟ್ಟು 250 ಮೆಗಾವಾಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಕೂಡ ಗ್ರ್ಯಾಂಟನ್ನು ಕೊಟ್ಬಿಡುತ್ತೆ. ಅದು ಪ್ರಿಲಿಮಿನರಿ ಗ್ರ್ಯಾಂಟ್ ಅಂದರೆ ಅದು ಅಪ್ರೂವಲ್ ಕೊಟ್ಬಿಡುತ್ತೆ, ಪರ್ಮಿಷನ್. 2024 ಅದನ್ನು ಬಿಡ್ಡಿಂಗ್ ಮಾಡಬೇಕಲ್ಲ. KPCL ಏನು ಮಾಡ್ತದೆ ಅಂತಂದರೆ ಅಂದರೆ ಫಾಸ್ಟ್ ಟ್ರ್ಯಾಕಲ್ಲಿ 21 ದಿನಕ್ಕೆ ಟೆಂಡರಿಂಗ್ ಪ್ರೊಸೆಸ್ನ ಮುಗಿಸ್ಬಿಡ್ತದೆ. ಅದರ ವಿರುದ್ಧವಾಗಿ ನಿಮಗೆ ಗೊತ್ತಿರ್ಬೋದು, ಬಹಳ ದೊಡ್ಡ ಪ್ರಾಜೆಕ್ಟ್ಗಳನ್ನ ಮಾಡುವಂಥದ್ದು L&T ಇತ್ತು ಮೊದಲಿಂದನೂ. ಅವ್ರು ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಈ ಥರದ ಒಂದು ಪ್ರಾಸೆಸ್ಸು ಅದೊಂದು ಕರೆಕ್ಟಾಗಿ ನಡೆದಿಲ್ಲ, ಆ ಥರದೊಂದು ಹರಿಬರಿ ಏನೋ ಮಾಡಿದ್ದಾರೆ ಅಂತ. ಅದಾದಮೇಲೆ ಈ ಮೆಗಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತ MEIL ಅಂತ ಅದೊಂದು 10,240 ಕೋಟಿ ರೂಪಾಯಿಗೆ ಅದನ್ನು ತಗೊಳತ್ತೆ. 2024ರಲ್ಲಿ ಈ ಟೆಕ್ನೋ ಎಕನಾಮಿಕ್ ಕ್ಲಿಯರೆನ್ಸ್ ಅಂತ ಅದು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಅವರೇ ಮಾಡ್ತಾರೆ. ಅದು ಅಂದರೆ DPR ಮಾಡ್ತಾರೆ. DPR ಮಾಡಿ ಜನವರಿ 25ರಲ್ಲಿ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಏನಿದೆ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಅದು ಒಂದು ಕ್ಲಿಯರೆನ್ಸ್ ಕೊಡ್ತದೆ. ಇನ್ಕ್ಲೂಡಿಂಗ್ ಅಂದರೆ ಒಂದು ಸ್ವಲ್ಪ ಕಡಿಮೆ ಮರಗಳನ್ನ ತೆಗೀರಪ್ಪ ಅಂತ ಹೇಳ್ಬಿಟ್ಟು ಕೊಡ್ತದೆ. ನೋಡಿ ಹೆಂಗಿದೆ ಅಂತ, ಜಾಸ್ತಿ ತೆಗಿಬೇಡಿ, ಕಡಿಮೆ ತೆಗೀರಿ ಅಂತ. 25ರಲ್ಲಿ ಫೆಡರಲ್ ರಿಜೆಕ್ಷನ್, ಲೀಗಲ್ ಇದೆಲ್ಲ ಇದಾಗ್ತದೆ. ಇವ್ರದ್ದು ಮಿನಿಸ್ಟ್ರಿ ಏನು ಎನ್ವಿರಾನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್ ಏನಿದೆ ನಮ್ಮ ಸೆಂಟ್ರಲ್ ಮಿನಿಸ್ಟ್ರು, ಅದನ್ನು ರಿಜೆಕ್ಟ್ ಮಾಡ್ತಾರೆ.
ಅವರಿಗೆ ಅಲ್ಲಿ ಲ್ಯಾಂಡ್ ಸ್ಲೈಡ್ ರಿಸ್ಕ್ ಅದು ಇದು ಎಲ್ಲ ಅದರಲ್ಲಿ ಹೈಲೈಟ್ ಆಗ್ತದೆ. ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಏನಿದೆಯಲ್ಲ ಅದು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಅಂತ ಕೊಡುತ್ತೆ. ಅಂದ್ರೆ ತಾತ್ವಿಕ ಒಪ್ಪಿಗೆಯನ್ನು ಕೊಡ್ತದೆ. ಅದರಲ್ಲಿ ಒಂದು ಸ್ವಲ್ಪ ಕಂಡೀಷನ್ ಇದೆ, ನಿಮ್ಗೆ ಒಪ್ಕೊಂಡಿದೀವಿ ಸ್ವಲ್ಪ ಏನೋ ತಕರಾರಿದೆ ಅಂತ. ಸೆಪ್ಟೆಂಬರು ಅಕ್ಟೋಬರಲ್ಲಿ 2 ಕಡೆ ಸಾಗರ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಹವಾಲು ಸಭೆ ನಡೆಯುತ್ತೆ. ಅಲ್ಲಿ ಬಹಳ ದೊಡ್ಡ ಮಟ್ಟದಕ್ಕೆ ಪ್ರತಿರೋಧ ವ್ಯಕ್ತವಾಗ್ತದೆ ಜನರಿಂದ. ಸಾವಿರಾರು ಜನ ಬಂದಿರ್ತಾರೆ, ಅಬ್ಜೆಕ್ಷನ್ ಕೂಡ ಹಾಕಿದ್ದಾರೆ. ಸೆಂಟ್ರಲ್ ಫಾರೆಸ್ಟ್ ಅಡ್ವೈಸರಿ ಕಮಿಟಿ ಏನಿದೆಯಲ್ಲ ಅದು ಈ 135 ಎಕರೆ ಅದಕ್ಕೆ ಒಂದು ತಕರಾರು ತೆಕ್ಕೊಂಡಿದೆ. ಅದು ಇದು ಸೈಟ್ ಇನ್ಸ್ಪೆಕ್ಷನಿಗೆ ಬಂದು ಅದನ್ನು ರಿಪೋರ್ಟ್ ಒಂದು ಸಬ್ಮಿಟ್ ಮಾಡಿದೆ. ಈಗ ಆ ಪ್ರಾಜೆಕ್ಟು ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪ ನಿಂತೋಗಿದೆ. ಈ ಫಾರೆಸ್ಟ್ ಕ್ಲಿಯರೆನ್ಸ್ ಏನಿದೆಯಲ್ಲ ಒಂದು ಸ್ಟೇಜ್ 1 or 2 ಇನ್ನೂ ಆಗಬೇಕಾಗಿದೆ. ಅದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಇದೆ, ಅದು ಈಗ ಸೈಟ್ ಇನ್ಸ್ಪೆಕ್ಷನ್ನು ಮತ್ತೆ ಈ ಪಬ್ಲಿಕ್ ಹಿಯರಿಂಗ್ ಅದ್ರ ಮೇಲ್ಗಡೆ ಅಬ್ಜೆಕ್ಷನ್ ಮೇಲೆ ನಿಂತಿರುತ್ತೆ. ಪ್ರೋಸೆಸ್ ನಿಧಾನವಾಗಿ ಆಗ್ತಾ ಇರುತ್ತೆ. ಗುರೂಜಿ ಅವರು ಏನು ಸ್ಟೇಟ್ಮೆಂಟ್ ಇದೆಯಲ್ಲ, ಹಣದ ಆಮಿಷ ಮತ್ತು ಅವರ ಕೊಲೆ ಪ್ರಯತ್ನಗಳು ಅದು ಬಹಳ ಆಘಾತಕಾರಿ ವಿಷಯ. ಹಾಗಾಗಿ ಮಾಧ್ಯಮದಲ್ಲಿ ಇವತ್ತಲ್ಲ ನಾಳೆ ಇನ್ನಷ್ಟು ಅದ್ರ ಡಿಸ್ಕಸ್ ಆಗಬೇಕು ಮತ್ತು ಜನರು ಕೂಡ ಅದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಬೇಕು, ಪತ್ರಕರ್ತರು ಕೇಳಬೇಕು, ಮತ್ತು ಜರ್ನಲಿಸ್ಟ್ಗಳಿಗೆ ಒಂದಿಷ್ಟು ಸೆಷನ್ಗಳಾಗಬೇಕು, ವರ್ಕ್ಶಾಪ್ಗಳಾಗಬೇಕು. ಇಂಥ ವಿಷಯದಲ್ಲಿ ಬಂದ್ಬಿಟ್ರು ಆ ಹವಾಲ ಸಭೆಯಲ್ಲಿ ಬಹಳ ಎಲ್ಲೆಲ್ಲಿಂದರಪ್ಪ ಆ ಎನ್ವಿರಾನ್ಮೆಂಟ್ ನಾವು ಮುಖನೇ ನೋಡಿರೋದಿಲ್ಲ, ದೊಡ್ಡ ದೊಡ್ಡ ಇಂಗ್ಲೀಷ್ ಎಲ್ಲ ಹೊಡ್ಕೊಂಡು ಬಂದ್ಬಿಡ್ತೀರಾ. ಅದರ ಬದಲು ನೀವು ಜರ್ನಲಿಸ್ಟ್ಗಳಿಗೆ ಒಂದಿಷ್ಟು ವರ್ಕ್ಶಾಪ್ ಮಾಡಿ. ನಾವು ನಮ್ಮ ಕೆಲಸನ ನಾವು ತುಂಬ ಮಾಡಿದ್ದೀವಿ, ನಮ್ಮ ಏನು ಶಕ್ತಿ ಮೀರಿ ಕೆಲವನ್ನ ಹೇಳಿದ್ದೀವಿ, ನಿಮ್ಮ ಹತ್ರ ಎಲ್ಲ ಕೆಲವ್ರನ್ನ ಬೈಟ್ಗಳನ್ನೂ ತಗೊಂಡಿದ್ದೀವಿ, ಎಲ್ಲ ಮಾಡಿದ್ದೀವಿ, ಕ್ಯಾಂಪೇನು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ನಮ್ಮದು ಕೆಲಸ ಇಷ್ಟೇ, ಬೇರೆ ಏನೂ ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಆದರೆ ನೀವು ತುಂಬ ತಿಳ್ಕೊಂಡಿದ್ದವರು, ತುಂಬ ಹೋರಾಟದಲ್ಲಿ ಭಾಳ ಪರಿಣಿತ ಹೊಂದವರು. ಒಬ್ಬರಂತೂ ಬಂದ್ಬಿಡ್ತಾರೆ, ನಾನಿದ್ದಾಗ ಒಂದು ಆರ್ಡರ್ ಕೊಟ್ಟಿದೆ, ಇದು ಬುಕ್ ಸ್ಲೈಡ್ದಲ್ಲ, ಲ್ಯಾಂಡ್ ಸ್ಲೈಡ್ದಲ್ಲ ಒಂದು ಸಮಗ್ರ ವರದಿ ಮಾಡಿದಿಂದ ಒಂದು ಬುಕ್ ಹಿಡ್ಕೊಂಬಿಟ್ಟು ಹಿಂಗೆ ಬಂದ್ಬಿಡ್ತಾರೆ. ಅವರೇ ಸಾಕಷ್ಟು ಈ ಸ್ಯಾಂಕ್ಚುರಿ ಅದು ಇದು ಅಂತೆಲ್ಲ ಮಾಡೋದಕ್ಕೆಲ್ಲ ಹಿಂದೆ ಇದ್ದಂಥವ್ರು ಹೋರಾಟಗಾರ ಅವರು. ಅದು ನೀವು ಮಾಡೋದಕ್ಕಿಂತ ಬದಲು ಒಂದು ಮಾಧ್ಯಮದವ್ರ ಜೊತೆ ಮಾತಾಡಿ, ಏನಾಗ್ತಿದೆ, ಇಲ್ಲಿ ಬಂದಿದೆ ಕೇಸು, ಹೈಕೋರ್ಟ್ನಲ್ಲಿ ಏನಿದೆ, ಏನು ಎತ್ತ ಅಂತ ಹೇಳ್ಬಿಟ್ಟೆ ನಾವೇ ಎಲ್ಲ ಕಲೆಕ್ಟ್ ಮಾಡಿ ಇನ್ಫಾರ್ಮೇಷನ್ನು ನಿಮ್ಮ ಹತ್ರ ಮಾತಾಡೋಕ್ಕೂ ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅಂಥವ್ರೆಲ್ಲ ಅದನ್ನೆಲ್ಲ ಮಾತಾಡ್ಬಿಟ್ಟು ಎಲ್ಲ ಕರ್ಕೊಂಬಿಟ್ಟು ನಾವು ಇಲ್ಲಿ ಹೇಳೋದು ಓದರೋದು ಇದೇ ಆಗಬಾರ್ದು. ಆ್ಯಕ್ಚುಲಿ ಇದು ತುಂಬ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಇದು ಜನರು ಹೋರಾಟ ಆಗಿದ್ದು, ಹಾಗಾಗಿ ಜನರಿಗೆ ಆಗಾಗ ಮಾಹಿತಿ ಕೊಡುವಂಥದ್ದು ನಿಮ್ಮಲ್ಲಿದ್ದರೆ ಅದು ನಮಗೂ ಅನಿಸುತ್ತೆ. ಇಲ್ಲಾಂದರೆ ಏಕಾಏಕಿ ಸ್ಟೇಟ್ಮೆಂಟ್ಗಳು ಬಹಳ ಆಘಾತಕಾರಿ ನನಗಂತೂ ಅನಿಸ್ತಿದೆಯಪ್ಪ. ನಮಗೆಲ್ಲ ಇದೆಲ್ಲ ಇವುಗಳ ಬಗ್ಗೆ ಹೆಸರು ಎತ್ತೋದೇ ಭಾಳ ಬೇಜಾರು ಅನಿಸ್ಬಿಟ್ಟಿದೆ. ಹಾಗಾಗಿ ಈ ಥರ ಇದೆ. ಥ್ಯಾಂಕ್ ಯು.